ತಾಲೂಕಿನಲ್ಲಿ ಜೆಎಸ್ಡಬ್ಲ್ಯೂ ಕಂಪನಿಯ ಅಕ್ರಮಗಳ ವಿರುದ್ಧ ಸಿಡಿದೆದ್ದ ರೈತರಿಂದ ಭುಗಿಲೆದ್ದ ಆಕ್ರೋಶ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಬೀಜಕೆರೆ ಕಂದಾಯ ಗ್ರಾಮದ ರೈತರ ಭೂಮಿಯಲ್ಲಿ ಜೆಎಸ್ಡಬ್ಲ್ಯೂ ವಿಂಡ್ ಫ್ಯಾನ್ ಕಂಪನಿ ನಡೆಸ್ತಾ ಇರುವ ಅಕ್ರಮ ಚಟುವಟಿಕೆಗಳ ವಿರುದ್ಧ ರೈತ ಸಂಘಟನೆಗಳು ಹಾಗೂ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ವೆ ನಂಬರ್ 93ರ ಕೃಷಿ ಭೂಮಿಯನ್ನು ದರ್ಖಾಸ್ತು ಮೂಲಕ ಕೃಷಿ ಉದ್ದೇಶಕ್ಕೆ ಅಂತ ನೀಡಲಾಗಿತ್ತು. ಆದರೆ ನಿಯಮ ಬಾಹಿರವಾಗಿ ಅದನ್ನು ಕೈಗಾರಿಕಾ ಉದ್ದೇಶಕ್ಕೆ ಬಳಸಲಾಗ್ತಾ ಇದೆ. ಈ ಭೂಮಿಯನ್ನು ತಕ್ಷಣವೇ ಸರ್ಕಾರಕ್ಕೆ ಮರಳಿ ಪಡೆಯಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಯಾವುದೇ ಭೂ ಪರಿವರ್ತನೆ ಮಾಡದೆ ಜೆಎಸ್ಡಬ್ಲ್ಯೂ ಕಂಪನಿ ವಿಂಡ್ ಫ್ಯಾನ್ಗಳನ್ನು ಅಳವಡಿಸಲು ಮುಂದಾಗಿರುವುದು ಕಾನೂನಿನ ಉಲ್ಲಂಘನೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಯಾವುದೇ ಅನುಮತಿ ಪಡೆಯದೆ ಭಾರಿ ಗಾತ್ರದ ವಿಂಡ್ ಫ್ಯಾನ್ ರೆಕ್ಕೆಗಳನ್ನು ಹೆದ್ದಾರಿಯಲ್ಲಿ ಸಾಗಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಪಡಿಸಲಾಗಿದೆ. ಕಂಪನಿಯ ವಾಹನಗಳ ಸಂಚಾರಕ್ಕಾಗಿ ಸರ್ಕಾರಿ ನೀರಾವರಿ ಕಾಲುವೆಗಳನ್ನು ನಾಶಪಡಿಸಲಾಗಿದೆ. ಅಲ್ಲದೆ ಸಾಮಾಜಿಕ ಅರಣ್ಯ ಇಲಾಖೆಯ ಮರಗಳನ್ನು ಜೆಸಿಬಿ ಬಳಸಿ ಅಕ್ರಮವಾಗಿ ತೆರವುಗೊಳಿಸಲಾಗಿದೆ. ಭಾರಿ ವಾಹನಗಳ ಸಂಚಾರದಿಂದ ತಾಲೂಕಿನ ಗ್ರಾಮೀಣ ಭಾಗದ ಡಾಂಬರ್ ರಸ್ತೆಗಳು ಸಂಪೂರ್ಣವಾಗಿ ಕಿತ್ತು ಹೋಗಿದ್ದು ಸಂಚಾರ ಕೂಡ ದುಸ್ತರವಾಗಿದೆ. ಎಲ್ಲ ಅಕ್ರಮಗಳು ನಡೀತಾ ಇದ್ರೂ ಸ್ಥಳೀಯ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ ಅಂತ ಮಹರ್ಷಿ ವಾಲ್ಮೀಕಿ ನಾಯಕ ಮಹಾವೇದಿಕೆಯ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀಸಾಗರ್ ರಾಜಣ್ಣ ಆರೋಪಿಸಿದ್ದಾರೆ. ಒಂದು ಪ್ರತಿಭಟನೆಯಲ್ಲಿ ಸೂರಪ್ಪ ಭರಮಸಾಗರ್ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರು, ರೈತ ಮುಖಂಡರಾದ ಕಾಂತಣ್ಣ ಹುಣಸಿಕಟ್ಟೆ, ಜಿಪಿ ಗುರ್ಲಿಂಗಣ್ಣ, ಬಿ ತುಂಬರಗುದ್ದಿ ಚಂದ್ರಪ್ಪ, ಪ್ರಾಂತ ರೈತ ಸಂಘದ ಅಧ್ಯಕ್ಷರು ಕೂಡ್ಲಿಗಿ ಪಾಲಯ್ಯ, ವಕೀಲರು ಚಿತ್ರದುರ್ಗ, ಶ್ರೀಕಾಂತ್ ಬೀಜಕೆರೆ, ಸಾಮಾಜಿಕ ಹೋರಾಟಗಾರ ಓಬಣ್ಣ ಜನನಾಯಕ್, ಬಯ್ಯಣ್ಣ ಗೊಂಚಿಗಾರ್, ಮಂಜಣ್ಣ ರಾಮಸಾಗರ್, ಉಮೇಶ್ ಗೆಡ್ಡಾಪುರ್ ಸೇರಿದಂತೆ ಹಲವು ಪರಿಸರ ಸಂರಕ್ಷಣಾ ಸಮಿತಿ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ತಕ್ಷಣವೇ ಸಂಬಂಧಪಟ್ಟ ಇಲಾಖೆಗಳು ಎಚ್ಚೆತ್ತುಕೊಂಡು ಕಾನೂನು ಬಾಹಿರವಾಗಿ ನಡೀತಾ ಇರುವ ಈ ಅಕ್ರಮ ಚಟುವಟಿಕೆಗಳನ್ನು ತಡೆ ಹಿಡಿದು ರೈತರ ಭೂಮಿಯನ್ನು ರಕ್ಷಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ರಾಷ್ಟ್ರಕ್ರಾಂತಿ ನ್ಯೂಸ್, ಮೊಳಕಾಲ್ಮೂರು. ರಾಜ್ಯಾದ್ಯಂತ ಆಯ್ಕೆಂತ ಬರ್ತಿರೋದ್ರಿಂದ ರೈತರಿಗೆ ಬಹಳ ಸಮಸ್ಯೆಗಳಾಗ್ತೈತೆ. ಪ್ರಾಣಿ ಪಕ್ಷಿಗಳು ಜೀವಗಳು ಹಾಳಾಗಿರುತ್ತೈತೆ. ಇದಕ್ಕೆ ಸರ್ಕಾರ ಮುಂಜಾಗ್ರತವಾಗಿ ಕ್ರಮ ತಗೋಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನು ಹಾಕಿದಂಥ ವಿಂಡೋ ಫ್ಯಾನ್ ಹಾಕಿದಾರೋ ಎಲ್ಲ ನಮ್ಮ ರೈತ ಸಂಘಟನೆ ಸೇರಿ ಆ ಫ್ಯಾನ್ಗಳನ್ನ ಮುರೆ ಹೊಡೆಯೋ ಕೆಲಸನ ಮಾಡ್ತೀವಿ. ಮುಂದಿನ ದಿನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಮನವಿನೂ ಕೊಟ್ಟಿದ್ದಾರೆ. ಮನವಿ ಕೊಟ್ಟಿದ್ರು ಅಲ್ಲಿರೋ ಸಂಬಂಧಪಟ್ಟ ಅಧಿಕಾರಿಗಳು ಅದ್ರ ಬಗ್ಗೆ ಕ್ರಮ ತಗೋಬೇಕು. ಮತ್ತು ಏನಲ್ಲಿ ವಿಂಡೋ ಫ್ಯಾನಿಗೆ ಸಪೋರ್ಟ್ ಮಾಡ್ತಕ್ಕಂಥ ಯಾವುದೇ ಒಂದು ಇಲಾಖೆ ಅಧಿಕಾರಿಯಾಗಿಲ್ಲ, ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಪರಿಸರ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಕೃಷಿ ಸಚಿವರು ಇದ್ರ ಗಮನ ಹರಿಸಬೇಕು. ಇವರು ಎಲ್ಲರೂ ಸಮಾವೇಶನ ಮಾಡಿಕೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿರೋ ರೈತರಿಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ಯಾರೂ ತಲೆ ಮಾಡ್ತದಲ್ಲ. ಇದನ್ನ ನಾವು ಈ ಮಾಧ್ಯಮದ ಮುಖಾಂತರ ಹೇಳೋದಿಷ್ಟೇ, ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕಾನೂನಿಗೆ ಕ್ರಮ ತಗೊಳ್ಳೋದಂದ್ರೆ ಅದೇ ಫ್ಯಾನ್ಗೆ ನುಗ್ಗಿ ಅವು ಹಾಕಿರೋಂಥ ಫ್ಯಾನ್ಗಳ ರೆಕ್ಕೆ ಮುರಿದು ಬರ್ತೀವಿ ಅಂತ ಹೇಳಿ ನಾನು ಈ ಮುಖಾಂತರ ಮಾತು ತಿಳಿಸ್ತಾ ಇದ್ದೀನಿ. ಬೀಜಕೆರೆ ಗ್ರಾಮದ ಅತಿ ಹೆಚ್ಚು ಬುಡಕಟ್ಟು ಸಮುದಾಯಗಳು SC/STಗಳೇ ಹೆಚ್ಚಾಗಿ ವಾಸ ಮಾಡ್ತಕ್ಕಂಥ ಒಂದು ಪ್ರದೇಶದಲ್ಲಿ ಇವತ್ತು JSW ಅಂತಕ್ಕಂಥ ಒಂದು ಕಂಪನಿ ಅವರ ಹಣದ ಕುಮ್ಮಕ್ಕಿನಿಂದ ಸ್ಥಳೀಯ ರಾಜಕೀಯ ಸಪೋರ್ಟ್ನಿಂದ ಇವತ್ತು ಅಮಾಯಕ ಮುಕ್ತ ಬಡವರ ಹೊಟ್ಟೆ ಮೇಲೆ ಅವರು ತಿನ್ನುವಂತ ಅನ್ನಕ್ಕೆ ಕಲ್ಲು ಹಾಕುವಂತ ನೀಚ ಕೆಲಸಕ್ಕೆ ಇವತ್ತು ಮೊಳಕಾಲ್ಮೂರು ತಾಲೂಕಿನಲ್ಲಿ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ. ಬಂಧುಗಳೇ, ಈಗಾಗಲೇ ಸುಮಾರು 8-10 ದಿನಗಳಿಂದ ನಮ್ಮ ಸಂಘಟನೆಯ ಯುವಕರು ಮತ್ತು ಅಲ್ಲಿ ಸ್ಥಳೀಯ ರೈತರೊಂದಿಗೆ 11 ದಿನಗಳ ಕಾಲ ಪ್ರತಿಭಟನೆ ಕೂಡ ಮಾಡಿದ್ರು ಕೂಡ ಅದನ್ನೇನು ಲೆಕ್ಕಿಸದೆ ಪೊಲೀಸ್ನವರ
ಮುಂದಿಟ್ಕೊಂಡು ಟಿ.ಆರ್. ವ್ಯಾನ್ಗಳನ್ನು ತರಿಸಿ ಅಲ್ಲಿನ ಸ್ಥಳೀಯ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು PSI ಮಹೇಶ್ ಹೊಸಪೇಟೆ ಅಂತಕ್ಕಂಥ ಪೊಲೀಸ್ ಅಧಿಕಾರಿ ಇವರೆಲ್ಲರೂ ಸೇರಿ ಇವತ್ತು ನಮ್ಮ ರೈತರ ಮೇಲೆ ಅನೇಕ ರೀತಿಯಾದಂತಹ ತೊಂದರೆಯನ್ನು ಕೊಟ್ಟು ಅವ್ರ ಮೇಲೆ ಕೇಸುಗಳನ್ನ ದಾಖಲೆ ಮಾಡ್ತೀವಿ, ನೀವು ಎದ್ದೇಳಬೇಕು ಅವರಿಗೆ ಎದುರಿಸಿ ಧಮಕಿ ಹಾಕಿ ಪ್ರಾಣ ಬೆದರಿಕೆಗಳನ್ನು ಹಾಕಿ ಇವತ್ತು ನಮ್ಮ ದಲಿತರನ್ನ ಒಕ್ಕಲೆಬ್ಬಿಸುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿದೆ. ಅವರ ವಿರುದ್ಧವಾಗಿ ತತ್ಕ್ಷಣ ಕ್ರಮ ತಗೊಳ್ಬೇಕು ಜಿಲ್ಲಾಡಳಿತ. ಇಲ್ಲವಾದಲ್ಲಿ ಈ ರಾಜ್ಯದಾದ್ಯಂತ ಇವತ್ತು ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಹೋರಾಟಕ್ಕೆ ಇವತ್ತು ಮುಂದಾಗಿದೆ. ನಾವು ಈಗಾಗಲೇ ಜಿಲ್ಲಾಡಳಿತ ಕೂಡ ಮನವಿಯನ್ನು ಕೊಟ್ಟಿದ್ವಿ, ಇದಕ್ಕಿಂತ ಮುಂಚೆ ಕೊಟ್ಟಾದ್ರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಅದರ ಒಂದು ಕ್ರಮ ತಗೊಳ್ಳೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಅನ್ನುವಂಥ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದಾರೆ. ರಿನ್ಯೂವಬಲ್ ಎನರ್ಜಿ ಇದು ಒಂದು ಗೈಡ್ಲೈನ್ ಮಾಡಿದ ಮಿತ್ರರೇ, ಯಾವುದೇ ಒಂದು ವಿಂಡ್ ಫ್ಯಾನು ಇನ್ಸ್ಟಾಲೇಷನ್ ಮಾಡಬೇಕಂದ್ರೆ ಅವರು ಜನ ವಸತಿ ಪ್ರದೇಶದಿಂದ 500 ಮೀಟರ್ ದೂರ ಇರಬೇಕಂತ ಹೇಳಿದ್ದಾರೆ ಮಿತ್ರರೇ. ಈ 500 ಮೀಟರ್ ದೂರ ಅದಪ್ಪ ಅಲ್ಲಿ ಜಮೀನ ಸುತ್ತಮುತ್ತ ಎಲ್ಲ ರೈತ ವರ್ಗದವರು ಶೆಡ್ ಹಾಕೊಂಡಿದ್ದಾರೆ, ಮನೆ ಹಾಕೊಂಡಿರ್ತಾರೆ. ಅವ್ರು ಸುಮಾರು 50-60 ವರ್ಷಗಳಿಂದ ಗುಡಿಸಲು ಮನೆ ಕಟ್ಕೊಂಡು ಅವ್ರ ಕುಟುಂಬ ನಿರ್ಮಾಣ ಮಾಡ್ತಾ ಇದ್ದಾರೆ ಮಿತ್ರರೇ. ಈ ವಿಂಡ್ ಫ್ಯಾನ್ ಅಲ್ಲಿ ಪಕ್ಕದಲ್ಲೇ ಹೋಗಿ 50 ಮೀಟರ್ ಕೂಡ ದೂರ ಇಲ್ಲ. ಅಲ್ಲೆಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಫೋಟೋ ವಿಡಿಯೋಸ್ ಎಲ್ಲನೂ ನಾವು ನ್ಯಾಯಾಲಯಕ್ಕೆ ತಂದಿದ್ವಿ. ಇಷ್ಟೆಲ್ಲ ಅವರು ಕಾನೂನು ಬಾಹಿರವಾಗಿ ಉಲ್ಲಂಘನೆ ಮಾಡಿ ನಮ್ಮ ಗ್ರಾಮೀಣ ಭಾಗದ ಅತಿ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಆಗಿರ್ತಕ್ಕಂಥ ಮಲ್ಕಮಂ ತಾಲೂಕು ಬಿಜಿಕೆರೆ ಗ್ರಾಮದ ಸರ್ವೆ ನಂಬರ್ 93ರಲ್ಲಿ ಅತಿ ಶೀಘ್ರವಾಗಿ ಈ ಫ್ಯಾನ್ ಅನ್ನು ಸ್ಥಾಪನೆ ಮಾಡದಂತೆ ನಮ್ಮ ಜಿಲ್ಲಾ ಅಧಿಕಾರಿಗಳಾದಂತ ನಿಲ್ಲಿಸಬೇಕಂತ ಈ ಪತ್ರಿಕೆ ಗೋಷ್ಠಿ ಮೂಲಕ ತಮಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಒಂದು ಮಿತ್ರ ಧನ್ಯವಾದ. ತಪ್ಪನೆಯವರಿಗೆ ಲೀಗಲ್ ನೋಟಿಸ್ ಕೊಡ್ತೀವಿ. ನಾವು ಈ ತರ ವಯಸ್ಸು ಕೇಸು ನಾವು ಮಕ್ಕಳು ನ್ಯಾಯಾಲಯದಲ್ಲಿ ಕೇಸ್ ಹಾಕಿದ್ವಿ. ಯಾವ ಕಾರಣಕ್ಕೂ ಆ ಕೇಸು ಪೆಂಡೆನ್ಸ್ ಇದ್ದಾಗ, ಸಿವಿಲ್ ಕೇಸ್ ಪೆಂಡೆನ್ಸ್ ಇದ್ದಾಗ ಯಾವುದೇ ಒಂದು ಶೆಡ್ಯೂಲ್ಡ್ ಪ್ರಾಪರ್ಟಿಯಲ್ಲಿ ಕಾಮಗಾರಿಗಳಾಗಿರಲಿ, ಫ್ಯಾನ್ ಇನ್ಸ್ಟಾಲೇಷನ್ ಆಗಿರಲಿ, ಅದು ಯಾವುದು ಮಾಡಬಾರ್ದಂತ ನಿಮಗೆ ನಿರ್ದೇಶನ ಇದೆ, ನಿಮಗೆ ಕಾನೂನು ತಿಳುವಳಿಕೆ ಇದೆ. ಆದ ಕಾರಣ ನೀವು ಯಾವುದೇ ತರದಿಂದ ನೀವು ಮಾಡಕ್ಕಿಲ್ಲ ಅಂತ ಅವ್ರಿಗೆ ಮಾಡಿದ್ದೆ ಅದರಲ್ಲಿ ನಿಮ್ಮ ಮೇಲೆ ಸಿವಿಲ್ ಮತ್ತೆ ಕ್ರಿಮಿನಲ್ ಮೊಕದ್ದಮೆ ಹೂಡ್ತೀವಿ ಮತ್ತೆ ಎಚ್ಚರಿಕೆ ನೋಟಿಸ್ ಕೂಡ ನೀಡಿದ್ದೀವಿ. ಅವರಿಗೆ 11 ಏಪ್ರಿಲ್ 2026 ಅವರಿಗೆ ರಿಸೀವ್ ಆಗುತ್ತೆ ಲೀಗಲ್ ನೋಟಿಸ್. ಆ ಲೀಗಲ್ ನೋಟಿಸ್ ಅನ್ನು ಅವರು ತಗೊಂಡು ನಮಗೆ ರಿಪ್ಲೈ ನೋಟಿಸ್ ಕೂಡ ಕೊಡದೆ ಅವಾಗ ಏನ್ ಮಾಡ್ತಾರೆ, ಅವರು ಅಲ್ಲಿ ಸ್ಥಳೀಯ ಪೊಲೀಸರನ್ನ ಮತ್ತೆ ಶಾಸಕರನ್ನ, ಅಲ್ಲಿ ಗುಂಡಗಳನ್ನ ಮತ್ತೆ ಅದಕ್ಕೆ ದಲ್ಲಾಳಿಗಳು ಅಂತಾರಲ್ಲ ಅವ್ರ ಹತ್ರ ಹೋಗಿ ಅವ್ರಿಗೆ ದುಡ್ಡು ಹಾಕಿ ಈ ರೈತರನ್ನ ದೌರ್ಜನ್ಯ ಮಾಡಿ ಅಲ್ಲಿ ಹೋಗಿ ಹೋರಾಟ ಮಾಡ್ತಿದ್ರೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ, ವಾಲ್ಮೀಕಿ ಫೋಟೋ, ಬಸವಣ್ಣರ ಫೋಟೋ ಇಟ್ಕೊಂಡು ಅಲ್ಲಿ ಚಳುವಳಿ ಇದ್ದಾರು ಮತ್ತು ರೈತ ಹೋರಾಟಗಾರರು ಮತ್ತೆ ಖಾತೆದಾರರು, ಅಲ್ಲಿ ಬುಡಕಟ್ಟು ಸಮುದಾಯದ ಹೋರಾಟಗಾರರು ಕೂಡ ಅಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಾಗ ಅವ್ರಿಗೆಲ್ಲ ಧಮಕಿ ಹಾಕ್ತಾರೆ.